ಅಲ್ಲಿಂದ ರೂಪುಗೊಂಡಿರ್ತ ವ್ಯಕ್ತಿಗಳನ್ನ ನಾವು ನೋಡಕ್ ಆಗಲ್ಲ ಸರ್ ಎಲ್ಲಾರ್ನು. ಆದ್ರೆ ಈ ತರ ಕ್ಲಾಸ್ಗೆ ಬಂದಾಗ ಸರ್ ನೋಡಿದಾಗ ಅವರಿಂದನೂ ಕಲಿತಾ ಇರ್ತೀನಿ ಸರ್. ಅಂದ್ರೆ ಓಕೆ, ಈಗ ನಾವು ಮುರಳೀಧರ್ಗೆ ನೀವು ಅವರು ಸುಮಾರು ಒಂದು 10 ವರ್ಷದಿಂದ ಆ 5 days ವರ್ಕ್ಶಾಪ್ ಅಟೆಂಡ್ ಮಾಡಿದ್ದು, ಆಮೇಲೆ ಅವಾಗ ಅವಾಗ ಬರ್ತಾರೆ. ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಕೇಳ್ರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ನಮ್ಮ ಈ ಒಂದು ತರಬೇತಿಯನ್ನ ಇನ್ನೂ ಹೆಚ್ಚು ಹೇಗೆ ನಮ್ಮ ಸದುಪಯೋಗ ಮಾಡ್ಕೋಬಹುದು ಸರ್? ಇಲ್ಲ, ಕ್ಲಾರಿಟಿ ಇಲ್ಲ. ಅಂದ್ರೆ ಹೇಗೆ ತರಬೇತಿನ ಸದುಪಯೋಗ ಪಡಿಸ್ಕೋಬಹುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲ, ನಿಮಗೆ ತರಬೇತಿ ತಕ್ಷಣನೇ ನೀವು ಯಾವಾಗಲೂ ನೀವೊಂದು ಡಾಕ್ಟರ್ ಏನಾದ್ರು ಹೋಗ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಅಳವಡಿಸ್ಕೊಳ್ಳೋದು ಅಥವಾ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮಗೆ ಡಾಕ್ಟರೇಟ್ ನಿಮಗೆ ಸರ್ಟಿಫಿಕೇಟ್ ಬಂದ ಮೇಲೆ ಸಾಧ್ಯ. ಆದರೆ ಈ ಶಿಬಿರಗಳಲ್ಲಿ ನಾವು ಇರೋದನ್ನ ಕಲಿತಾ ಇದ್ದ ಹಾಗೆ ಕಲಿತಾ ಇದ್ದ ನಂತರ ಆ ಶಿಬಿರದ ನಂತರ ಇಮ್ಮಿಡಿಯೇಟ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೋತಾ ಹೋಗ್ಬೋದು. ಈ ನಾವು ಕಲಿಕೆ ಮಾಡಿದ್ದನ್ನ ಇಮ್ಮಿಡಿಯೇಟ್ ಆಗಿ ತಕ್ಷಣದಿಂದಲೇ ಅದನ್ನ ನಾವು ಅನುಸರಿಸ್ಬೋದು. ಇಂಪ್ಲಿಮೆಂಟ್ ಅಲ್ಲ, ಅದು ದೊಡ್ಡ ಒಂದು ಸಾಧನೆ, ಅದೊಂದು ದೊಡ್ಡ ವಿಶೇಷತೆ ಇದು ಶಿಬಿರಗಳಲ್ಲಿ ಇರೋದು. ಅದನ್ನ ನಾವು ಇಮಿಡಿಯೇಟ್ ಆಗೇ ಮಾಡ್ಕೊಂಡು ಹೋಗ್ಬಿಡ್ಬೋದು. ಒಳ್ಳೆ ಒಂದು ಮಾತಾಡೋದು, ಒಳ್ಳೆ ಮಾತು ಇಮಿಡಿಯೇಟ್ ಆಗಿ ಮಾತಾಡ್ಬಿಡ್ಬೋದು. ಸ್ಟೇಜ್ ಫಿಯರ್ ಬಿಡೋದು, ಅದು ಕಲ್ತ ಸ್ಟೇಜ್ ಫಿಯರ್ ಹೊರಟೋಗ್ಬಿಡುತ್ತೆ. ಜನಗಳ ಜೊತೆ ಚೆನ್ನಾಗಿ ಸಂಪರ್ಕ ಮಾಡ್ಬೋದು, ಇಮಿಡಿಯೇಟ್ ಹಿಂಗ್ ಮಾಡ್ಬೋದು. ಖಂಡಿತ ಸರ್, ತುಂಬಾ ಅದ್ಭುತವಾಗಿ ಸರ್, ಧನ್ಯವಾದ. ಓಕೆ, ಗುಡ್. ತುಂಬಾ ಚೆನ್ನಾಗಿ ತಾವು ಪ್ರಶ್ನೆ ಕೇಳಿದ್ರಿ, ಅವರು ಕೂಡ ಉತ್ತರವನ್ನ ಹೇಳಿದ್ರು. ಸ್ನೇಹಿತರೆ, ನಾವು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಪ್ರತಿ ಮಂಗಳವಾರ ಸದ್ಯದಲ್ಲಿ 2 ತಾಸು ಮಾಸ್ಟರ್ ಕ್ಲಾಸ್ ಅಂತ ಮಾಡ್ತಾ ಇರ್ತೇವೆ. ಅದಕ್ಕೆ ಒಂದು ನಾಮಿನಲ್ ಚಾರ್ಜ್ ಮಾಡ್ತಾ ಇದ್ದೇವೆ, 98 rupees ಅಂತ. 9341259267ಗೆ ಕರೆ ಮಾಡಿದ್ರೆ ಅದ್ರ ಉಳಿದ ವಿವರಗಳನ್ನ ಕೊಡ್ತಾರೆ. ಈಗಾಗಲೇ ನಾನು ತಿಳಿಸ್ತಾ ಹಾಗೆ ನವೆಂಬರ್ 9ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆಗೆ 3.5 ತಾಸು ಆನ್ಲೈನ್ ಶಿಬಿರ ಇರ್ತದೆ. ನಮ್ಮ ಇದೇ ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ. ತಕ್ಷಣ ಅರ್ಲಿ ಬರ್ಡ್ ಆಫರ್ ರಿಯಾಯಿತಿ ಕೊಡ್ತೇವೆ, ಬೇಗ ಜಾಯಿನ್ ಆಗಿ. ಇದಿಷ್ಟು ನಾವು ಹೇಳಬಹುದು. ನಾನು ಸಂಕ್ಷಿಪ್ತವಾಗಿ ಆರಂಭದಲ್ಲಿ ಅಸರ್ಟಿವ್ ಕಮ್ಯುನಿಕೇಷನ್ ಬಗ್ಗೆ ನಾನು ಹೇಳಬೇಕಾದ ಬಹು ಮುಖ್ಯ ಅಂಶಗಳನ್ನು ಹೇಳಿಬಿಟ್ಟಿದ್ದೇನೆ. ಶಿಬಿರದಲ್ಲಿ ವಿವರವಾಗಿ ವಿಶದವಾಗಿ ನಿಮ್ಮ ಅನಿಸಿಕೆಗಳನ್ನು ತೆಗೆದುಕೊಳ್ಳುತ್ತಾ, ನಿಮ್ಮ ಉದಾಹರಣೆಗಳನ್ನು ಹೇಳುತ್ತಾ, ಜೊತೆಗೆ ನೀವೆಷ್ಟು ಅಸರ್ಟಿವ್ ಕಮ್ಯುನಿಕೇಷನ್ ಆಗಿದ್ದೀರಿ ಎಂದುಬಿಟ್ಟು ಮಾರ್ಕ್ಸ್ ಕಾರ್ಡ್ ಥರ ಪರ್ಸೆಂಟೇಜು ಹೇಳಿ ವರ್ಕ್ಶಾಪ್ ಕೊನೆಯಲ್ಲಿ ಕಳಿಸ್ತೇನೆ. ಯಾವ ಲೆವೆಲ್ಗಿದ್ದೀರಿ, ಯಾವ ಲೆವೆಲ್ಗೆ ಹೋಗಬೇಕು ಅಂತ. ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಭಾಷೆ, ಪದಗಳು, ಜೊತೆಗೆ ಶಾರೀರಿಕ ಭಾಷೆ, ಧ್ವನಿ, ಇವು ಈ 4 ಅಂಶಗಳು ತುಂಬ ಪ್ರಭಾವವನ್ನು ಬೀರುತ್ತದೆ. ಜೊತೆಗೆ ಆಲ್ಫಬೆಟ್ ಐ, ನಾನು ಎನ್ನುವಂತಹ ವಿಚಾರಕ್ಕೂ ಇದಕ್ಕೂ ತುಂಬ ಕನೆಕ್ಷನ್ ಇದೆ. ಮತ್ತೊಂದು ಪದಕ್ಕೆ ಅಸರ್ಟಿವ್ ಕಮ್ಯುನಿಕೇಶನ್ ಕನೆಕ್ಟ್ ಆಗಿರೋದು NO, ನೋ. ಲರ್ನ್ ಟು ಸೇ ನೋ ವೆನ್ ಯು ವಾಂಟ್ ಟು ಸೇ ನೋ. ನಮಗೆ ಜೀವನದಲ್ಲಿ ಅನೇಕ ಸಮಸ್ಯೆ ಬರೋದು ನನಗೆ ಬೇಡ ಎನ್ನುವುದನ್ನ ನನಗೆ ಸೂಕ್ತ ಸಂದರ್ಭದಲ್ಲಿ ಹೇಳಲು ಬರುವುದಿಲ್ಲ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಂದು ನನಗೆ ಪ್ರಿಯವಾದ ವಾಕ್ಯ ಅಂದರೆ ರೇಸ್ ಯುವರ್ ವರ್ಡ್ಸ್, ನಾಟ್ ಯುವರ್ ವಾಯ್ಸ್. ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಕೋಪ ಬಂದು ರೈಸ್ ಮಾಡಿಬಿಡ್ತೀವಿ ವಾಯ್ಸ್. ಆ ಜಾಗದಲ್ಲಿ ಒಳ್ಳೊಳ್ಳೆ ಪದಗಳಾಕ್ರಿ. ರೇಸ್ ಯುವರ್ ವರ್ಡ್ಸ್, ನಾಟ್ ಯುವರ್ ವಾಯ್ಸ್. ಟೈಪ್ ಮಾಡಿ, ನಿಮ್ಮ ಮನಸ್ಸಲ್ಲಿ ಉಳಿಲಿ ಕಾಮೆಂಟ್ ಬಾಕ್ಸಲ್ಲಿ. ರೇಸ್ ಯುವರ್ ವರ್ಡ್ಸ್, ನಾಟ್ ಯುವರ್ ವಾಯ್ಸ್. ಜೊತೆಗೆ ವರ್ಷಕ್ಕೆ 1 ಸರಿ ಅಥವಾ 2 ಸರಿ ನಾವು ಈ 3 days ಕ್ಯಾಂಪ್ ಮಾಡೋದು. ನಮ್ಮ ಆನ್ಲೈನಲ್ಲಿ ಇದ್ದು ಬಿಟ್ರೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಡಿಸ್ಕೌಂಟು ಬೇರೆ ಕೊಡ್ತೇವೆ, ರೆಸಿಡೆನ್ಷಿಯಲ್ ಕ್ಯಾಂಪ್ ಬೇರೆ. ನಿರಂತರವಾಗಿ ನಮ್ಮ ಜೊತೆ ಕನೆಕ್ಟ್ ಆಗಿರಿ. ವಿಡಿಯೋ ಮಾಡ್ಯೂಲ್ ಕೊಟ್ಟಿರ್ತೇವೆ, 24/7 ನೋಡ್ಕೊಳ್ತಾ ಇರಿ. ಗುರುವಾರ ಬಂದು ಪ್ರಾಕ್ಟೀಸ್ ಮಾಡ್ತಾ ಇರಿ. ಅದು ಬೇರೆ ನಿಮಗೆ ಹೆಚ್ಚಿನ ಜನ ಟ್ರೈನರ್ಸು ಬರೀ ವಿಡಿಯೋ ಮಾಡ್ಯೂಲ್ ಕೊಟ್ಬಿಟ್ಟು ನಿಮಗೆ ನೋಡ್ಕೊಳ್ಳಿ ಅಂತ ಕೊಟ್ಬಿಡ್ತಾರೆ. ಬಟ್ ಆದರೆ ನಾನು 6-7 ವರ್ಷಗಳಿಂದ ಪ್ರತಿದಿನ, ಪ್ರತಿ ವಾರಕ್ಕೊಂದು ದಿನ, ಅಂದರೆ ಗುರುವಾರ ಸದ್ಯದಲ್ಲಿ ಗುರುವಿನ ವಾರ, ಗುರುವಾರ ಬಂದು
ಗುರುವಿನ ಮುಖೇನ ನಾನು ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ನನಗನ್ಸುತ್ತೆ ಈಗ ನಾವು ಹತ್ರ 5,000 ವಿಡಿಯೋ ಈ ಚಾನಲ್ನಲ್ಲಿ, 1,000 ವಿಡಿಯೋ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಚಾನಲ್ನಲ್ಲಿ, ಅಂದ್ರೆ ಒಟ್ಟು 6,000 ವಿಡಿಯೋಗಳು. ನನ್ನ ಅಂದಾಜಿನ ಪ್ರಕಾರ ಸುಮಾರು 2,000 ವಿಷಯಗಳ ಬಗ್ಗೆ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳ ಜೊತೆ ಮಾತಾಡಿರುವ ವಿಚಿಂತನ ಮಂಥನ ಇಲ್ಲಿ ಇದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ನೀವು ಒಂದ್ಸಾರಿ ಕೆಲವು ವಿಷಯಗಳ ಬಗ್ಗೆ ನೀವು ನೋಡ್ಬಿಟ್ರೆ ನನಗನ್ಸುತ್ತೆ ವಿ ಹ್ಯಾವ್ ಅವರ್ ಯುನೀಕ್ ಯೂಟ್ಯೂಬ್ ಚಾನಲ್. ಯಾಕೆ ಅಂದರೆ ಇಲ್ಲಿ ಕನ್ನಡದಲ್ಲಿ ಚರ್ಚೆ ಆದಷ್ಟು ವಿಷಯಗಳು ನನ್ನ ಅರಿವಿಗೆ ಬಂದಂತೆ ಕನ್ನಡದ ಯಾವುದೇ ಯೂಟ್ಯೂಬ್ ಚಾನಲ್ನಲ್ಲಿ ಚರ್ಚೆ ಆಗಿಲ್ಲ. ಇದರಲ್ಲಿ ಪ್ರಮುಖವಾಗಿ ಪಬ್ಲಿಕ್ ಸ್ಪೀಕಿಂಗ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್ ಜೊತೆಗೆ ಈ ಅಸರ್ಟಿವ್ ಕಮ್ಯುನಿಕೇಷನ್ ವಿಚಾರದ ಬಗ್ಗೆನೂ ಕೂಡ ಸ್ವಲ್ಪ ಪ್ರಾಪಗೇಟ್ ಮಾಡಿದ್ದೇನೆ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಹೆಚ್ಚು ಗಮನ ಕೊಟ್ಟಿದ್ದೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮಗೆ ಗೊತ್ತಿರಲಿ, 25 ವರ್ಷ ಆಯಿತು ನಾನು ಭಾಷಣ ಕೌಶಲ್ಯದ ಬಗ್ಗೆ ನುಡಿಗನ್ನಡಿ ಕೃತಿಯನ್ನು ಬರೆದು. ಈಗಲೂ ಕೂಡ ನಿರಂತರವಾಗಿ ಇಟ್ ಈಸ್ ಎ ಬೇಸಿಕ್ ಫೌಂಡೇಶನ್ ನಿಮಗೆ ಕಲಿಯೋರಿಗೆ. ನುಡಿಗನ್ನಡಿ ನಿರೂಪಿಸಿ ಬರೆದು 2 ವರ್ಷ ಆಯಿತು. ಇದರಲ್ಲಿ ಮುರಳೀಧರ್ ಅವರ ಲೇಖನ ಕೂಡ ಇದೆ, ಜೊತೆಗೆ ಅಪರ್ಣಾ ವಸ್ತಾರೆ, ಶಂಕರ್ ಪ್ರಕಾಶ್, ಅನುಶ್ರೀ ಇವರೆಲ್ಲರ ಲೇಖನಗಳು ಕೂಡ ಇದರಲ್ಲಿ ಇದೆ. ಸುಮಾರು 35 ಜನರ ಲೇಖನಗಳಿದೆ. ಆದರೆ ನೀವೆಲ್ಲರೂ ಈ ಅಸರ್ಟಿವ್ ಕಮ್ಯುನಿಕೇಷನ್ಗೆ ನನ್ನ ಪುಸ್ತಕ ನನಗೆ ಉದಾಹರಣೆ ಯಾವುದು ಅಂದರೆ, ನಾನು ಹೇಳಬೇಕಾದ ವಿಚಾರಗಳನ್ನು ನೀವು ಬದಲಾಗೋದಕ್ಕೆ 36 ಅಂಶಗಳನ್ನು ಈ ಕೃತಿಯಲ್ಲಿ ನೀಡಿಬಿಟ್ಟಿದ್ದೇನೆ. ಈ ಕೃತಿಯ ಹೆಸರು ವ್ಯಕ್ತಿತ್ವ ಪರಿವರ್ತನೆ. ಇದೇ ಒಂದು ಕೃತಿಯ ಇಂಗ್ಲಿಷ್ ನೋಡಿ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ. ಓಕೆ, ನುಡಿಗನ್ನಡಿ ಯುವರ್ ಅಂಬಾಸಿಡರ್ ಅಂತ ಮುರಳೀಧರ್ ಮೆಸೇಜ್ ಹಾಕ್ಯಾರೆ. ಸ್ನೇಹಿತರೆ, ಈ 36 ಪಾಯಿಂಟ್ ಸಿದ್ಧ ಮಾಡೋಕ್ಕೆ 3 ವರ್ಷ ತಗೊಂಡೆ. ಓಕೆ, ನಾನು ಸುಮ್ಮನೆ ಗಮನಿಸ್ತಾ ಇದ್ದಾಗ ಈಗ ಅಸರ್ಟಿವ್ ವಿಚಾರಗಳಿಗೆ ಇವೆಲ್ಲವನ್ನ ಅಸರ್ಟಿವ್ ಕಮ್ಯುನಿಕೇಷನ್ ಮೂಲಕನೇ ನಿಮಗೆ ಕಮ್ಯುನಿಕೇಟ್ ಮಾಡಿದ್ದೀನಿ. 1-2-3 ಮೆಸೇಜ್ ಹಾಕಿದ್ರು, ಸರ್ ಜಯಪ್ರಕಾಶ್ ನಾಗತಿಹಳ್ಳಿಯವರ ಭಗವದ್ಗೀತೆ ಇದು ಅಂತ. ನನಗಂತೂ ತುಂಬ ಖುಷಿಯಾಗಿದೆ. ಇದರಲ್ಲಿ 2-3 ಅಂಶ ನೀವು ಫಾಲೋ ಮಾಡಿದ್ರು ಜೀವನದಲ್ಲಿ ಉದ್ಧಾರ ಆಗ್ತೀರಿ ಅಂತ. ಪುಸ್ತಕ ಓದಿದ್ರೆ, ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಬದಲಾಗೋರು ನಮ್ಮ ಆನ್ಲೈನ್ ಆಫ್ಲೈನ್ ಕೋರ್ಸಿಗೆ ಬಂದರೆ ಉದ್ಧಾರ ಆಗಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನಂತೂ ಪ್ರಾಮಾಣಿಕವಾಗಿ ಈ ಒಂದು ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದೇನೆ. ಓಕೆ, ಈ ವಂಗೆಮ್ಮ ಒಂದು ಜನಪ್ರತಿನಿಧಿಯಾಗಿ ಕೂಡ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ. ಈ ಆನ್ಲೈನ್ನಲ್ಲಿ ಭಾಗವಹಿಸಿದ್ದೀರಿ, ಒಂದ್ಸರಿ 1 ಡೇ ವರ್ಕ್ಶಾಪ್ ಕೂಡ ಅಟೆಂಡ್ ಮಾಡಿದ್ರು. 1-2 ಮಾತಾಡಕ್ಕೆ ವಂಗೆಮ್ಮಂಗೆ ಅವಕಾಶ ಕೊಡ್ತೀನಿ. ಎಸ್ ವಂಗೆಮ್ಮ, ನಿಮ್ಮೂರು ಯಾವುದು? ಸರ್ ನಮಸ್ಕಾರ, ನನ್ನ ಊರು ಹುಬ್ಳಿ ಸರ್. ಹುಬ್ಳಿ, ಹೇಳ್ರಿ. ನಮ್ಮೂರು ಹುಬ್ಳಿ ಸರ್, ಧಾರವಾಡ ಡಿಸ್ಟಿಕ್, ಹುಬ್ಳಿ ತಾಲೂಕ್. ಆಯ್ತು, ನಾನೀಗ ಕೇಳಿದ್ದು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನಮ್ಮ ತರಬೇತಿ? ತುಂಬಾ ಚೆನ್ನಾಗಿದೆ ಸರ್. ನಿಮ್ ಕಡೆ ತಗೊಂತಾ ಇದ್ದಾಗಿಂತ ನಂದ ಮಾತಿನ ಶೈಲಿನ ಚೇಂಜ್ ಆಗ್ಬಿಟ್ಟಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆಫ್ಲೈನ್ ಕ್ಲಾಸ್ ನಾನು ಅಟೆಂಡ್ ಆಗಿದ್ದೆ ಸರ್. ಅದು 2 ಡೇಸ್ ವರ್ಕ್ಶಾಪ್ಗೆ ನಾನು ಅಟೆಂಡ್ ಆಗಿದ್ದೆ. ಹಾಗೆ 1 ಡೇ ಕ್ಲಾಸ್ ಕೂಡ ನಾನು ಅಟೆಂಡ್ ಆಗಿದ್ದೆ. ಅವಾಗ ಫೇಸ್ ಟು ಫೇಸ್ ಕಮ್ಯುನಿಕೇಶನ್ ಅಂದ್ರ ನಾನು ಆನ್ಲೈನ್ ಕ್ಲಾಸ್ನಾಗ ನಿಮ್ಗ ವಿಡಿಯೋ ಒಳಗ್ ನೋಡಿ ನಾ ಕಲಿತಾ ಇದ್ದೆ. ಕ್ಲಾಸ್ ನ ಡೈರೆಕ್ಟ್ ಅಟೆಂಡ್ ಮಾಡಿದಾಗ ಫೇಸ್ ಟು ಫೇಸ್ ನಿಮ್ಗೆ ಇದ್ರ ಬದ್ರ ಕುಂತು ನಾವು ಇನ್ನೊಂದ್ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ಯಾಕಂತಂದ್ರೆ ನೀವು ಅಲ್ಲಿ ನಮ್ಮಲ್ಲಿ ಇರುವಂತ ಯಾವುದೇ ಒಂದು ಪ್ರಾಬ್ಲಮ್ಸ್ ಇದ್ರೂ ಕೂಡ ಅಲ್ಲೇ ರಿಸಲ್ಟ್ ಕೊಟ್ಬಿಡ್ತೀರಾ. ನಾವು ನಮ್ಮಲ್ಲಿ ಇರುವಂತ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ನಾವು ನೋಡುವಂತ ದೃಷ್ಟಿಕೋನ, ನಮ್ಮ ಹಾವಭಾವ, ಹಾಗೆ ನಮ್ ಡ್ರೆಸ್ ಕೋಡ್, ನಮ್ಮ ಧ್ವನಿ ಏರಿಳಿತ, ಹಾಗೆ ನಾವು ಮಾತಾಡುವಂತ ಒಂದು ಪದಗಳ ಸ್ಟೈಲ್ ಬಗ್ಗೆ ಅವನ್ನ ನೀವು ಅಲ್ಲೇ ನಮ್ಮಲ್ಲಿ ಅದನ್ನ ಕಂಡಿಡ್ದು ರಿಸಲ್ಟ್ ಅವತ್ತನೇ ಕೊಡ್ತಿರಲ್ಲ. ಅದಕ್ಕೆ ವರ್ಕ್ಶಾಪ್ ಅಟೆಂಡ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾ ಇಷ್ಟಪಡ್ತೀನಿ ಸರ್. ಓಕೆ ಮುರಳೀಧರ್, ಥ್ಯಾಂಕ್ ಯು. ತುಂಬಾ ದಿನ ಆದ್ಮೇಲೆ ಬಂದಿದ್ದೀರಿ, ಇನ್ನೇನ್ ಹೇಳಕ್ ಇಷ್ಟಪಡ್ತೀರಿ?
ಒಂದೇ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಮಾತನಾಡುವಾಗ ನಮ್ಮ ಏರಿಳಿತದ ಬಗ್ಗೆ ಹ್ಮ್ ನಾವು ಪದಗಳ ಅರ್ಥವನ್ನು ಚೆನ್ನಾಗಿ ತಿಳ್ಕೊಂಡಾಗ ಸ್ವಾಭಾವಿಕವಾಗಿ ಏರಿಳಿತ ಅಲ್ಲೇ ಬಂದ್ಬಿಡುತ್ತೆ. ಓಕೆ. ಅದಕ್ಕೋಸ್ಕರ ಪದಗಳ ಅರ್ಥ ನಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಹಾ ಗುಡ್ ಗುಡ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಈ ಕಂಟಿನ್ಯೂಸ್ ಲರ್ನಿಂಗ್ ಎಷ್ಟು ಮುಖ್ಯ? ಸರ್, ಈ ಒಂದು ಮಾತೇ ಇದೆ, ಕಲಿಕೆಗೆ ಕೊನೆ ಇಲ್ಲ ಅಂತ. ಹಾಗಾಗಿ ನಾವು ಕಲಿಕೆಯನ್ನ ಇಷ್ಟು ತಡವಾಗಿ ಮಾಡಿದ್ವಿ ಅಂತ ವಿಷಾದ ಪಡಬೇಕೇ ವಿನಃ ಕಲ್ತಿದ್ದಾಗೋಯ್ತು ಅಂತ ಸಂಭ್ರಮ ಪಡೋದೇನಿಲ್ಲ. ಆದರೆ ನಾವು ಯಾವ ಹಂತದಲ್ಲಿದ್ವಿ, ಯಾವ ಲೆವೆಲಲ್ಲಿದ್ವಿ, ಮತ್ತೆ ಯಾವ ಲೆವೆಲ್ವರೆಗೂ ಬಂದಿದ್ದೀವಿ, ಇನ್ನು ಯಾವ ಲೆವೆಲ್ವರೆಗೂ ಹೋಗಬೇಕು ಅನ್ನೋದ್ರ ಸ್ಪಷ್ಟವಾದ ಚಿತ್ರ ನಮ್ಮ ಮುಂದೆ ಬಂದ್ಬಿಟ್ರೆ ನಾವು ಆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ಕಂಟಿನ್ಯೂಸ್ ಲರ್ನಿಂಗ್ ಬೇಕು. ಇನ್ನೊಬ್ಬರು ಮಾತನಾಡೋದನ್ನ ನೋಡಬೇಕು, ಮಾತನಾಡೋದನ್ನ ಕೇಳಿಸ್ಕೋಬೇಕು, ಪದಗಳ ಬಳಕೆಯನ್ನ ಗೊತ್ತಾಗಬೇಕು, ಮತ್ತೆ ಪದಗಳ ಅರ್ಥ ತುಂಬ ಮುಖ್ಯ ಆಗ್ತದೆ. ಅದಕ್ಕೆ ಏರಿಳಿತ ಸ್ವಾಭಾವಿಕವಾಗೇ ಬಂದ್ಬಿಡುತ್ತೆ. ಅದರಿಂದ ಎಲ್ಲೆಲ್ಲಿ ನಾವು ಒತ್ತು ಕೊಡಬೇಕು ಅಲ್ಲಿ ಒತ್ತು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಅಸರ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಇಷ್ಟೇನೆ ಇರೋದು. ನಾವು ಹೇಳ್ಬೇಕಾಗಿದ್ದನ್ನ ನಾವು ಅವ್ರಿಗೆ ಮುಟ್ಟುವ ರೀತಿನಲ್ಲಿ ಹೇಳ್ಬಿಟ್ರೆ ಆಯ್ತು, ಅಲ್ಲಿ ಏನು ಭಿನ್ನಾಭಿಪ್ರಾಯ ಬರೋದಿಲ್ಲ, ಒಪ್ಪಿಕೊಳ್ಳುತ್ತಾರೆ. ಜನ ಒಪ್ಪಿಕೊಳ್ಳುವಂತೆ ಮಾಡುವುದೇ ಅಸರ್ಟಿವ್ ಕಮ್ಯುನಿಕೇಶನ್. ಆದ್ರಿಂದ ಇವತ್ತಿನ ಶಿಬಿರ ಅಸರ್ಟಿವ್ ಕಮ್ಯುನಿಕೇಶನ್ ನಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾವು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀವಿ ಅನ್ಸುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಆಮೇಲೆ ಈ ಎಷ್ಟೊಂದು ಜನ ಕೋರ್ಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ. ಹೌದು, ಯಾವಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ, ನಾವು ಕೂಡ ಏನ್ ಮಾಡ್ಕೋತೀವಿ ಅಂದ್ರೆ, ಇದು ನಮ್ಮ ವೈಫ್ಗಿರ್ಲಿ, ನಮ್ಮ ಬ್ರದರ್ಗಿರ್ಲಿ, ನಮ್ಮ ಮಕ್ಳಿಗಿರ್ಲಿ ಈ ಹೂಡಿಕೆಗಳು ಅಂತ ನಾವು ಬೇರೆಯವ್ರ ಬಗ್ಗೆನೇ ಯಾವಾಗ ಚಿಂತೆ ಇರ್ತೀವಿ. ನಾವು ನಮ್ಮ ಬಗ್ಗೆ ಹೂಡಿಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಚಿಂತೆನೆ ಮಾಡಿರೋದಿಲ್ಲ, ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ನಾವು ಎಲ್ಲಿ ಎಷ್ಟೊಂದು ಕಳ್ಕೊಂಡ್ಬಿಟ್ಟಿದ್ದೀವಿ ಅನ್ನೋದು ಗೊತ್ತಾಗೋದು ಯಾವಾಗ ಅಂತಂದ್ರೆ, ಇಷ್ಟು ದಿನ ನಾವು ಏನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ಸಮಯನ, ನಮ್ಮ ಬಗ್ಗೆ ಮಾಡ್ಕೊಂಡಿಲ್ವಲ್ಲ ಅಂತ. ಅದಕ್ಕೋಸ್ಕರ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಬಗ್ಗೆ ಕೂಡ ಚಿಂತನೆ ಮಾಡಬೇಕು. ಅದು ಸ್ವಾರ್ಥ ಅಲ್ಲ, ಆದ್ರೆ ನಮ್ಮ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಂಡಾಗ ನಾವು ಮುಂದೆ ಸಾಧ್ಯ ಆಗ್ತದೆ. ಸಾರ್ಥಕ ಬದುಕು, ಸಾರ್ಥಕ ಜೀವನ ನಡೆಸಬೇಕು ಅಂತಂದ್ರೆ ಕಲಿಕೆ ಮುಖ್ಯ. ಅದ್ರ ಜೊತೆಲಿ ಆ ಕಲಿಕೆಗೆ ಬೇಕಾಗಿರುವಂತ ಹೂಡಿಕೆ ಮಾಡೋದು, ಆ ನಿರ್ಧಾರ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಅದು ನಮ್ಮ ಶಿಬಿರಾರ್ಥಿಗಳು ಬೇರೆಯವರು ಎಲ್ಲರೂ ಕೂಡ ಶೀಘ್ರವಾಗಿ ಅಂತಹ ಒಂದು ನಮ್ಮ ಮುಂದಿನ ಶಿಬಿರಗಳಲ್ಲಿ ನಾವು ತಕ್ಷಣ ನಾವು ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಅಸರ್ಟಿವ್ ಕಮ್ಯುನಿಕೇಶನ್ ಸಾಧ್ಯ ಸರ್. ಧನ್ಯವಾದ ಮುರಳೀಧರ್. ಅವ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡೋದಕ್ಕೆ ತಡ ಮಾಡ್ತಾರೆ ಅಂತ ಅಂದ್ರೆ ಅದಕ್ಕೆ ನೆನಪು ಮಾಡೋಕ್ಕೋಸ್ಕರನೇ ನಾನು ಈ ಲೈಫು ನಮ್ದೇನೆ ಅಂತ ಒಂದು ಕೃತಿಯನ್ನ ಬರೆದೆ. ಈ ಲೈಫು ನಮ್ದೇನೆ ಅಂದ್ರೆ ನಮ್ಮ ಲೈಫು, ನಮ್ಮ ಜೀವನದಲ್ಲಿ ಅದು ಮುಖ್ಯ, ನಮ್ಮ ಬಗ್ಗೆ ನಾವು ಗಮನ ಕೊಡೋಣ ಅನ್ನೋಂತಹ ವಿಚಾರ. ನಾನೆಲ್ಲ ಪುಸ್ತಕಗಳು ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಸ್ ಇರುತ್ತೆ. ನೀವು ಡೈರೆಕ್ಟಾಗಿ Amazon.in ನಲ್ಲಿ ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ಪ್ರತಿ ವಿಷಯ ಓಕೆ ಮುಖ್ಯ. ಅಸರ್ಟಿವ್ ಕಮ್ಯುನಿಕೇಶನ್ ವಿಷಯ ಅತಿ ಮುಖ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇವತ್ತು ಮುಕ್ತಾಯ ಮಾಡ್ತೀನಿ. ನಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ಸಲ್ಲಿ ತಾವು ಜಾಯಿನ್ ಆಗಿ ಅಲ್ಲಿ ನೇರವಾಗಿ ನಾನು ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡೋದಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಆಲ್ವೇಸ್ ಯು ಫೀಲ್ ಫ್ರೀ ಟು ಕಾಮೆಂಟ್ ಮಾಡೋದ್ರಿಂದ ಹೆಚ್ಚು ಬೆಳಿತೀರಿ. ನನಗದು ಗೊತ್ತಾಗಿದೆ. ನಿಮ್ಮ ಭಾಷೆ, ನಿಮ್ಮ ಪದಗಳು ಇಂಪ್ರೂವ್ ಆಗಬೇಕಂದ್ರೆ ಕಾಮೆಂಟ್ ಮಾಡಬೇಕು. ಕಾಮೆಂಟ್ ಈಗಲೇ ಮಾಡಿ. ಬಾಯ್ ಬಾಯ್.